ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಚನಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ವೈಜ್ಞಾನಿಕ ಪರಿಹಾರ ನೀಡುವಂತೆ ಆಗ್ರಹಿಸಿ ನಂಜನಗೂಡಿನಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ರೈತರಿಗೆ ಬರ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು. ಕೇಂದ್ರ ಸರ್ಕಾರ ರೈತರಿಗೆ ಸಮರ್ಪಕವಾಗಿ ಹಣ ನೀಡಿಲ್ಲ. ರಾಜ್ಯದಲ್ಲಿ ಮಳೆಗಾಲ ಪ್ರಾರಂಭವಾಗಿದೆ. ರೈತರು ಬಿತ್ತನೆ ಮಾಡಲು ಹಣದ ಮುಗ್ಗಟ್ಟಿನಿಂದ ಪರದಾಡುತ್ತಿದ್ದಾರೆ. ಬರ ಪರಿಹಾರ ಘೋಷಣೆ ಮಾಡಿ 1 ವರ್ಷ ಕಳೆದಿದೆ. ಆದರೆ ರಾಜ್ಯ ಸರ್ಕಾರ ಇನ್ನೂ ಬರ ಪರಿಹಾರ ನೀಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಇನ್ನು ಕೆಲ ರೈತರಿಗೆ ಪುಡಿಗಾಸು ಪರಿಹಾರ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಈ ಕೂಡಲೇ ವೈಜ್ಞಾನಿಕವಾಗಿ ಬರ ಪರಿಹಾರ ನೀಡಬೇಕು. ಇನ್ನು ರೈತರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಸಾಲ ತೀರಿಸಲಾಗಿದೆ. ಇದೇ ರೈತರು ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾರೆ. ರೈತಪರ ಎಂದು ಹೇಳಿಕೊಳ್ಳುವ ಸರ್ಕಾರಗಳು ಬರ ಪರಿಹಾರ ನೀಡಲು ಮೀನಾವೇಶ ಎಣಿಸುತ್ತಿದ್ದಾರೆ. ಆದಷ್ಟು ರೈತರ ಬ್ಯಾಂಕ್ ಖಾತೆಗಳಿಗೆ ಬರ ಪರಿಹಾರ ಹಣವನ್ನು ನೀಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಮೈಸೂರು ಜಿಲ್ಲಾ ಸಂಚಾಲಕರಾದ ಎಚ್ಎಂ ಬಸವರಾಜ್, ರೈತ ಮುಖಂಡರಾದ ಬೊಕ್ಕಳ್ಳಿ ನಂಜುಂಡಸ್ವಾಮಿ, ವಸಂತ ಸೇರಿದಂತೆ ರೈತರು ಮತ್ತು ಕೃಷಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಆಮೇಲೆ ಈಗ ಜಮೀನುಗಳೆಲ್ಲ ವಾಸ ಹೋಗ್ಬಿಡ್ತಂದ್ರೆ ಪ್ಯಾಟ್ರಿ ಕಟ್ತೀವಿ ಅಂತ, ಕೆಲವು ಪ್ಯಾಟ್ರಿ ಕಟ್ತಿಲ್ಲ, ಕೆಲಸನೂ ಕೊಟ್ಟಿಲ್ಲ. 11 ವರ್ಷದಿಂದ ಹಿಂಗೆ ಮಾಡ್ತಾವ್ರೆ. ಅದರಿಂದ ಕೆಲಸನೂ ಕೊಡಿಸ್ಬೇಕು ಮಕ್ಕಳುಗಳಿಗೆ. ಜಮೀನು ಹೋಗಿರೋ ಇದರಲ್ಲಿ ಪ್ಯಾಟ್ರಿಗಳಲ್ಲಿ ಯಾವನ್ನು ಮಾಡಬೇಕು. ಆಮೇಲೆ ಬರ ಪರಿಹಾರನೂ ಮಾಡಬೇಕು. ಆಮೇಲೆ ಸಾಲ ಮನ್ನಾ ಮಾಡಬೇಕು ಅಂತ ಕೇಳ್ಕೊತಾ ಒತ್ತಾಯ ಮಾಡ್ತಾರೆ. ಸಿದ್ದು ಅಂತ ಸಿದ್ದು. ಹೆಸರು ಬಸವರಾಜ್ ಅಂತ AIKKMS ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಇವತ್ತು ರಾಜ್ಯವ್ಯಾಪಿ ಇವತ್ತು ಏನು ಬರ ಪರಿಹಾರನ ರಾಜ್ಯ ಸರ್ಕಾರ ಕೊಡಬೇಕಿತ್ತು ಮತ್ತು ಕೇಂದ್ರ ಸರ್ಕಾರಕ್ಕೆ ದುಡ್ಡನ್ನ ರಿಲೀಸ್ ಮಾಡಬೇಕಿತ್ತು. ಆದರೆ ಇವತ್ತು ಬರ ಮುಗಿದು ಪುನಃ ಮಳೆಗಾಲ ಶುರುವಾಗ್ತದೆ. ಈಗ ರೈತರು ಬಿತ್ತನೆ ಕೂಡ ಮಾಡಬೇಕು. ಆದರೆ ಬರ ಪರಿಹಾರನ ಏನು ಘೋಷಣೆ ಮಾಡಿದರೆ 1 ವರ್ಷ ಆದರೂ ಕೂಡ ಇನ್ನೂ ಕೂಡ ಬರ ಪರಿಹಾರನ ಸರ್ಕಾರಗಳು ಕೊಟ್ಟಿಲ್ಲ. ಕೆಲವೊಂದು ರೈತರುಗಳಿಗೆ ಬಂದಿದೆ, ಅದು ಕೂಡ ಪುಡಿಗಾಸು ಬಂದಿದೆ. 4,000 5,000 ಈ ಥರ ಪುಡಿಗಾಸುಗಳನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಇರೋಂಥದ್ದು ಇವತ್ತು ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟ ಮಾಡ್ತಾ ಇವತ್ತು ವೈಜ್ಞಾನಿಕವಾದಂಥ ಬರ ಪರಿಹಾರನ ಕೊಡಬೇಕು ರೈತರಿಗೆ. ಇವತ್ತು ಬಿತ್ತನೆ ಮಾಡೋದಕ್ಕೆ ಅವ್ರಿಗೆ ಹತ್ರ ದುಡ್ಡಿಲ್ಲ. ಇವತ್ತು ಸಾಲಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಬರದಿಂದ ಆಗಿ ಇವತ್ತು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಹಳ್ಳಿಗಳಲ್ಲಿ ಹೋಗಿ ಸಾಲ ಮಾಡಿ ಇವತ್ತು ಸಾಲ ತೀರ್ಸೋಕ್ಕಾಗದೆ ಇವತ್ತು ಎಷ್ಟೋ ಜನ ರೈತರು ಇವತ್ತು ವಿಷ ಕುಡಿಯೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಎಲ್ಲರೂ ಕೂಡ ನಾವು ರೈತರ ಪರ ಅಂತ ಹೇಳುವಂಥ ಸರ್ಕಾರಗಳು ಇವತ್ತು ಬರ ಪರಿಹಾರನ ಬಿಡುಗಡೆ ಮಾಡಿ ಎಲ್ಲ ರೈತರ ಅಕೌಂಟ್ಗೂ ಹಾಕೋದಕ್ಕೆ ಇನ್ನೂ ಕೂಡ ತಡ ಮಾಡಿದ್ರೆ ಇನ್ನೂ ಕೂಡ ರೈತ ಪರಿಸ್ಥಿತಿ ಹೀನಾಯವಾಗಿ ಹೋಗುತ್ತೆ. ಈ ತಕ್ಷಣಕ್ಕೆ ಬರ ಪರಿಹಾರ ರಿಲೀಸ್ ಮಾಡಬೇಕು. ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ಬರ ಪರಿಹಾರ ನಿಗದಿ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಸವರಾಜ್ ಅಂತ AIKKMS ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ.